ಇನ್ನು ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ದರ್ಶನ್ ಸಿನಿಮಾ ರಿಲೀಸ್ಗೆ ಫ್ಯಾನ್ಸ್ ಬಹಳ ಖುಷಿಯಾಗಿದ್ದಾರೆ. ಒಂದ್ ಕಡೆ ಅಲ್ಲೇ ಪಕ್ಕದಲ್ಲಿರುವಂತಹ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಹಾಗೆ ಅಲ್ಲಿ ರಾಘವೇಂದ್ರ ಥಿಯೇಟರ್ ಅಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳು ಅಲ್ಲಿ ಸಂಭ್ರಮದಲ್ಲಿದ್ದಾರೆ. 2005ರಲ್ಲಿ ರಿಲೀಸ್ ಆಗಿದ್ದಂತ ದರ್ಶನ್ ಶಾಸ್ತ್ರಿ ಸಿನಿಮಾ ಅಭಿಮಾನಿಗಳು ಬಹಳ ಖುಷಿಯಾಗಿದ್ದಾರೆ. ಯಾಕಂದ್ರೆ ಸಿನಿಮಾ ತಮ್ಮ ವಾಸ್ ಸಿನಿಮಾ ರಿಲೀಸ್ ಆಗಿದೆ ಅಂತ 2005ರಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು. ಇದೀಗ ಮತ್ತೆ ಇಲ್ಲೂ ಕೂಡ ಬೆಂಗಳೂರು ಬೇರೆ ಬೇರೆ ಕಡೆ ರಿಲೀಸ್ ಆಗಿತ್ತು ಒಂದು ಸ್ವಲ್ಪ ದಿನ ಹಿಂದೆ. ಇವತ್ತು ಮತ್ತೆ ಕರಿಯ ರಿಲೀಸ್ ಆಗ್ತಾ ಇದೆ. ಆದ್ರೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿರುವಂತ ಸಂದರ್ಭದಲ್ಲೇ ಅಲ್ಲೇ ಥಿಯೇಟರ್ನಲ್ಲಿ ಈಗ ರಾಘವೇಂದ್ರ ಥಿಯೇಟರ್ನಲ್ಲಿ ಶಾಸ್ತ್ರಿ ರಿಲೀಸ್ ಮಾಡಿದ್ದಾರೆ. ಸೊ ಅಭಿಮಾನಿಗಳು ಈಗ ಬೆರಳಿಕೆಯಷ್ಟು ಮಾತ್ರ ಅಲ್ಲಿ ಆಗಮಿಸಿದ್ದಾರೆ. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೇನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಥಿಯೇಟರ್ನಿಂದ. ಬನ್ನಿ ನೋಡೋಣ. ಬೆಂಗಳೂರಿನ ಪರಪಾಗ್ರಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವರು ಶಿಫ್ಟ್ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಹಜವಾಗಿ ಅಂದರೆ ಬಳ್ಳಾರಿಯಲ್ಲೂ ಕೂಡ ಅವರ ಅಭಿಮಾನಿಗಳಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ದರ್ಶನ್ ಅವರ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಇವಾಗ ಮೊದಲ ಪ್ರದರ್ಶನಕ್ಕೆ ಥಿಯೇಟರ್ನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಶಾಸ್ತ್ರಿ ಸಿನಿಮಾದ ಪೋಸ್ಟರ್ನ ಹಿಡಿದು ಇಲ್ಲಿ ಥಿಯೇಟರ್ನ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಬಳ್ಳಾರಿಯ ರಾಘವೇಂದ್ರ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. 2005ರಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು. ದರ್ಶನ್ ಮತ್ತು ಮಾನ್ಯ ನಡೆಸಿರ್ತಕ್ಕಂಥ ಸಿನಿಮಾ. ಸರ್, ಇವತ್ತು ಸಿನಿಮಾ ನೋಡೋಕೆ ಬಂದಿದ್ದಾರೆ. ದರ್ಶನ್ ಅವರು ಕೂಡ ನಿನ್ನೆ ಬಳ್ಳಾರಿಗೆ ಬಂದಿದ್ದಾರೆ. ಏನು ಹೇಳ್ತೀರಿ ಅಂತ? ಏನು ಹೇಳ್ಬೇಕು ಸರ್, ನೀವೇ ನೋಡ್ತಾ ಇದ್ದೀರಲ್ಲ, ನೀವೇ ಮಾಧ್ಯಮನವರೇ ನೋಡ್ತಾ ಇದ್ದೀರಲ್ಲ, ಏನು ಹೇಳ್ಬೇಕು? ಅವರ ಅಪ್ಪಟ ಅಭಿಮಾನಿಗಳ ಸೊ ಏನ್ ಅನ್ಸುತ್ತೆ ದರ್ಶನ್ ಅವ್ರು ನಿನ್ನೆ ಇಲ್ಲಿ ಶಿಫ್ಟ್ ಆಗಿದೆ ಅಂತ? ಎಲ್ಲಿಂದ ಬಂದಿದ್ದೀರಾ? ಅರ್ಗಿಂಡೋಣಿಯಿಂದ ಬಂದಿದ್ವಿ. ಸಿನಿಮಾ ರಿಲೀಸ್ ಆಗ್ತದೆ. ರಿಲೀಸ್ ಬಂದಿದ್ವಿ. ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಟೈಮ್ನಲ್ಲಿ ಇಂಥ ಫಿಲಿಮ್ ಬರೋದು ಬಹಳ ಇದು. ಇವಾಗ ನಮ್ಮ ಬಳ್ಳಾರಿಗೆ ಬಂದ ನಮ್ಮ ಬಾಸರು ಅಲ್ಲಿ ನೋಡಿದ್ರೆ ಇಲ್ಲಿ ನೋಡ್ತೀವಿ. ನಿನ್ನೆ ಅಲ್ಲಿ ಕಾದು ಸಾಕಾಯ್ತು ಜೈಲ್ ಹತ್ರ. ಅಲ್ಲಿ ನೋಡೋಕಂತ ಆಗಲಿಲ್ಲ. ಇದರಲ್ಲೆಲ್ಲ ಬಂದು ನೋಡಿ ಖುಷಿ ಪಡೋಣ ಅಂತ ಬಂದೀವಿ. ನೀವೇನ್ ಹೇಳ್ತೀರಿ? ನಾವು ಅದೇ ನೋಡೋಕ್ಕಾಗಿ ಬಂದಿವಿ. ಅಂದ್ರೆ ಸಹಜವಾಗಿ ನಿನ್ನೆ ಜೈಲಿನ ಆವರಣಕ್ಕೆ ಬಂದಿದ್ವಿ ದರ್ಶನ್ ಅವ್ರನ್ನ ನೋಡೋಣ ಅನ್ನೋಂಥ ಕಾರಣಕ್ಕೆ. ಬಟ್ ಅಲ್ಲಿ ಸಾಧ್ಯತೆಗಳಾಗಲಿಲ್ಲ. ಸೊ ಹಾಗಾಗಿ ಥಿಯೇಟರ್ನಲ್ಲಾದರೂ ಸಿನಿಮಾವನ್ನು ನೋಡೋಣ ಅನ್ನೋಂಥ ನಿಟ್ಟಿನಲ್ಲಿ ಕೆಲವು ಅಭಿಮಾನಿಗಳಿಗೆ ಥಿಯೇಟರ್ ಅಂಗಳಕ್ಕೆ ಬಂದಿರ್ತಕ್ಕಂಥ. ಅಂದರೆ ಸಹಜವಾಗಿ ಇನ್ನೂ ಕೂಡ ಸಿನಿಮಾ ಪ್ರದರ್ಶನಕ್ಕೆ ಸಮಯ ಇರೋದ್ರಿಂದ ಕೆಲವು ಅಭಿಮಾನಿಗಳು ಇಲ್ಲಿ ಥಿಯೇಟರ್ನ ಅಂಗಳದಲ್ಲಿ ಕಾಯ್ತಾ ಇರ್ತಕ್ಕಂಥ ಸನ್ನಿವೇಶ ಕೂಡ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್. ಇನ್ನು ಬೆಂಗಳೂರಿನಲ್ಲಿ ಕರಿಯ ರಿಲೀಸ್ ಆಗಿದೆ. ಕರಿಯ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದ್ದಂಥ ಸಿನಿಮಾ. ದರ್ಶನ್ ಫ್ಯಾನ್ಸ್ ಇವತ್ತು ಬಹಳ ಸಂಭ್ರಮದಲ್ಲಿದ್ದರು. ಪ್ರಸನ್ನ ಥಿಯೇಟರ್ನಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ಸೊ ದರ್ಶನ್ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮ ಆಯಿತು. ಸೊ ದರ್ಶನ್ ನಾಯಕನಾಗಿ ನಡೆಸಿದಂಥ 5ನೇ ಸಿನಿಮಾ, ಪ್ರೇಮ್ ನಿರ್ದೇಶನದ ಸಿನಿಮಾ ಇದು. ಸೊ ದರ್ಶನ್ಗೆ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟಂತ ಒಂದು ಸಿನಿಮಾ. ಮಾಸ್ ಆಡಿಯನ್ಸ್ ಈ ಸಿನಿಮಾದ ಮೂಲಕ ದರ್ಶನ್ಗೆ ಹೆಚ್ಚಾಗಿ ಸಿಕ್ಕಿದ್ರು. ಪ್ರಸನ್ನ ಥಿಯೇಟರ್ನಲ್ಲಿ 3 ಶೋಗಳು ಹೌಸ್ಫುಲ್ ಆಗಿದೆ. ಜೊತೆಗೆ ಈ ಸಿನಿಮಾ ಬರಬೇಕಾದಂಥ ಸಂದರ್ಭದಲ್ಲಿ ದರ್ಶನ್ ಕೂಡ ಭಾಳ ಶಿಸ್ತಿನಿಂದ ಇದ್ದಂಥವ್ರು. ಇಂಥ ಯಾವುದೇ ಕಾಂಟ್ರವರ್ಸಿಗಳು ಸುತ್ತ ಇರಲಿಲ್ಲ. ಭವಿಷ್ಯದಲ್ಲಿ ದೊಡ್ಡ ಸ್ಟಾರ್ ಆಗುವಂಥ ಎಲ್ಲ ಸೂಚನೆ ಈ ಸಿನಿಮಾದಿಂದ ಬಂದಿತ್ತು, ಕರಿಯಾದಿಂದ. ಸೊ ಹೇಗೆ ಓಮ್ ಸಿನಿಮಾ ಒಂದಷ್ಟು ರಿಯಲ್ ರೌಡಿಗಳು ಅದರಲ್ಲಿ ಇದ್ರು ಅನ್ನೋದು, ಹಾಗೆಯೇ ಕರಿಯಾ ಬಂದಾಗ ಅಲ್ಲೂ ಕೂಡ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಅಂಡರ್ವರ್ಲ್ಡ್ ವಿಚಾರವಾಗಿ. ಈ ಸಿನಿಮಾದ ಸ್ಟೋರಿ ಇರ್ಬೋದು, ಹಾಡುಗಳು ವಿಶೇಷವಾಗಿ. ಸೊ ಇದೀಗ ಮತ್ತೆ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ ಬಳಿ. ಪೊಲೀಸರು ಕೂಡ ಒಂದಷ್ಟು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಈ ಅಭಿಮಾನಿಗಳಿಗೆ. ಸೊ ಪ್ರಸನ್ನ ಥಿಯೇಟರ್ನಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಅಲ್ಲಿ ಸಂಭ್ರಮ ಪಡಲಾಯಿತು. ಅಭಿಮಾನಿ ವರ್ಗಕ್ಕೆ ನಮ್ದೇನು ಯಾವುದೂ ತೊಂದರೆ ಇಲ್ಲ. ಬಟ್ ಆದರೆ ಬೇರೆಯವರಿಗೆ ನಾವು ಥರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೇಲೆ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಬರ್ತಾ ಇರೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೋಡೋ ಮೇಲೆ ನೀವು ಅಭಿಮಾನಿಗೆ ನಮ್ದು ಯಾವುದೇ ತರದ ಇದಿಲ್ಲ, ತೊಂದರೆ ಇಲ್ಲ. ನೀವು ಎಂಜಾಯ್ ಮಾಡಿ ಫಿಲಮ್. ಆದ್ರೆ ಬೇರೆಯವ್ರಿಗೆ ನಾವು ಆ ಥರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮಾಡ್ಕೊತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ಥರ ಮಾಡಬಾರ್ದು.
ಹೇಳೋ ಮೇಲೆ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಲಸ ಬರ್ತಾ ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದರ್ಶನ್ ಅವರ ನಟನೆಯ ಕರಿಯ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ನಾನೀಗ ಪ್ರಸನ್ನ ಥಿಯೇಟರ್ ಬಳಿ ಇದ್ದೀನಿ. ಈಗ ಆಲ್ರೆಡಿ 7:30 ಶೋ ಸ್ಟಾರ್ಟ್ ಆಗಿದೆ. ಸೊ ದರ್ಶನ್ ಫ್ಯಾನ್ಸ್ ಯಾವ ರೀತಿ ಇಲ್ಲಿ ಸಂಭ್ರಮ ಪಟ್ಟಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ. ದರ್ಶನ್ ಅವರ 50 ಅಡಿ ಕಟೌಟ್ಗಳನ್ನು ಇಲ್ಲಿ ಹಾಕಲಾಗಿದೆ. ಜೊತೆಗೆ ದರ್ಶನ್ ಅವರ ಬ್ಯಾನರ್ಗಾಗಿರ್ಬೋದು, ಕಟೌಟ್ಗಾಗಿರ್ಬೋದು ಹಾಲಿನ ಅಭಿಷೇಕವನ್ನು ಮಾಡಿ ಪಟಾಕಿ ಸಿಡಿಸಿ ಕರಿಯನನ್ನು ಇವತ್ತು ಅದ್ಧೂರಿಯಾಗಿ ಅವರ ಫ್ಯಾನ್ಸ್ ಸ್ವಾಗತ ಮಾಡಿರುವಂಥದ್ದು. ಅಫ್ಕೋರ್ಸ್ ದರ್ಶನ್ ಅವರು ಜೈಲಿನಲ್ಲಿ ಇರೋ ಕಾರಣ ಫ್ಯಾನ್ಸ್ಗೆ ನೋವಿದೆ. ಆದರೆ ಆ ನೋವಿನಲ್ಲೂ ಕೂಡ ಕರಿಯ ಸಿನಿಮಾನ ನೋಡ್ತೀವಿ ಅಂತ ಸಾಕಷ್ಟು ಜನ ಇವತ್ತು ಬಂದು ಸಿನಿಮಾವನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಈಗ ಆಲ್ರೆಡಿ 7:30 ಶೋ ಸ್ಟಾರ್ಟ್ ಆಗಿರುವಂಥದ್ದು. ಎಲ್ಲರೂ ಅಂದರೆ ಇಡೀ ಥಿಯೇಟರ್ ಹೌಸ್ಫುಲ್ ಆಗಿದೆ. ಸುಮಾರು ಕರ್ನಾಟಕದಾದ್ಯಂತ 80ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಕರಿಯ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಇದು ದರ್ಶನ್ ಅವರ ಅಭಿನಯದ 5ನೇ ಸಿನಿಮಾ. ಜೊತೆಗೆ ಜೋಗಿ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ ಇದಾಗಿದೆ. ಸೊ ಮೆಜೆಸ್ಟಿಕ್ ನಂತರ ಕರಿಯ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. 700 ದಿನಗಳ ಕಾಲ ಈ ಸಿನಿಮಾ ಥಿಯೇಟರ್ನಲ್ಲಿ 2003ರಲ್ಲಿ ಪ್ರದರ್ಶನ ಕಂಡಿತ್ತು. ರೌಡಿಸಮ್ ಸಿನಿಮಾಗಳಿಗೆ ಈ ಸಿನಿಮಾದ ಮೂಲಕ ದರ್ಶನ್ ಅವರು ಬ್ರ್ಯಾಂಡ್ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಚಿತ್ರಮಂದಿರ ತುಂಬಿದೆ, ಹೌಸ್ಫುಲ್ ಪ್ರದರ್ಶನ ಅನ್ನೋ ಒಂದು ಬೋರ್ಡನ್ನು ಕೂಡ ಪ್ರಸನ್ನ ಥಿಯೇಟರ್ ಮುಂದೆ ಹಾಕಲಾಗಿದೆ. ಜೊತೆಗೆ ಇಲ್ಲಿ ಫ್ಯಾನ್ಸ್ಗಳಿಂದ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಮಾಗಡಿ ರಸ್ತೆಯ ಪೊಲೀಸ್ನವರು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸುಮಾರು 10ಕ್ಕೂ ಹೆಚ್ಚು ಜನ ಪೊಲೀಸರು ಇಲ್ಲಿ ಬಂದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸೊ ಜೊತೆಗೆ ಮೀಡಿಯಾಗಳಿಗೆ ಜೊತೆಗೆ ಏನು ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಮಗ್ ಹಿಡಿದು ಒಂದು ಫೋಟೋ ಲೀಕ್ ಆಗಿತ್ತು, ವೈರಲ್ ಆಗಿತ್ತು. ಆ ಒಂದು ಪೋಸ್ಟರ್ನ ದರ್ಶನ್ ಫ್ಯಾನ್ಸ್ ಇಲ್ಲಿ ಹಾಕಿ ಡಿಗ್ನಿಟಿ ಜಸ್ಟಿಸ್ ಅಂತ ಏನು ಅವ್ರ ಟಿ ಶರ್ಟ್ ಮೇಲೆ ಥಾಟ್ ಇತ್ತು ಅದನ್ನು ಇಲ್ಲಿ ಹಾಕಿ ಮೀಡಿಯಾ ವಿರುದ್ಧ ಆಕ್ಷೇಪ ಪದವನ್ನು ಇಲ್ಲಿ ಬಳಕೆ ಮಾಡಿದರು, ಬ್ಯಾನರ್ನ ಹಾಕಿ. ಆದರೆ ಥಿಯೇಟರ್ನವರು ಇದೀಗ ಬ್ಯಾನರ್ನ ತೆರವುಗೊಳಿಸಿದ್ದಾರೆ. ಸೊ ಟೋಟಲಿ ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ಅವರ ಫ್ಯಾನ್ಸ್ ಇವತ್ತು ಹೊರಗಡೆ ಕರಿಯನ ಹವಾ ಮಾಡ್ತಿರೋವಂಥದ್ದು. ಫುಲ್ ಅವರು ಕರಿಯ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿ ಸಂಭ್ರಮ ಪಡ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಅಭಿಮಾನಿ ಇರಬೇಕು, ಬೇರೆಯವ್ರ ಬಗ್ಗೆ ನಿಮ್ಗೀಗ 2 ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಒಂದು ಬಳ್ಳಾರಿಯ ದೃಶ್ಯಗಳನ್ನ, ಹಾಗೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈಗ ಕರಿಯ ರಿಲೀಸ್ ಆಗಿದೆ. ಕರಿಯ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಜೊತೆಗೆ ದರ್ಶನ್ ಕೆರಿಯರ್ ನಲ್ಲಿ ಒಂದು ದೊಡ್ಡ ಬ್ರೇಕ್ ಅನ್ನ ಕೊಟ್ಟಂತಹ ಸಿನಿಮಾ. ಹಾಗೇನೆ ಶಾಸ್ತ್ರಿ ಒಂದ್ ಕಡೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಇದ್ರೆ, ಬಳ್ಳಾರಿಯ ರಾಘವೇಂದ್ರ ಟಾಕೀಸ್ ನಲ್ಲಿ ಈಗ ಶಾಸ್ತ್ರಿ ರಿಲೀಸ್ ಆಗಿದೆ. ಸೊ ಅಷ್ಟು ಕರಿಯಾಗೆ ಸಿಕ್ಕಂತ ಕ್ರೇಜ್ ಏನಿದೆ ಅದು ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇಲ್ಲ. ನಾವು ನೋಡ್ತಿರೋ ಹಾಗೆ 1-2 ಮಂದಿ ಪೋಸ್ಟ್ ಇಟ್ಕೊಂಡು ನಿಂತಿದ್ರು. ಆದ್ರೆ ಕರಿಯಾಗೆ ಬೆಂಗಳೂರಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಒಂದು ಫೋಟೋ ವೈರಲ್ ಆಗಿತ್ತಲ್ಲ ಈ ಪರಪ್ಪನಗ್ರಹಾರ ಜೈಲಿನಲ್ಲಿ ಆ ಮಗ್ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಕೂತಿರುವಂತ ಫೋಟೋ, ಅದನ್ನೇ ಅಲ್ಲಿ ಒಂದು ದೊಡ್ಡ ಪೋಸ್ಟರ್ ಮಾಡಿ ಹಾಕಿದ್ದಾರೆ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿ